ರಾಜ್ಯ ಬಜೆಟ್ಗೆ ಸಿಎಂ ತಯಾರಿಯಲ್ಲಿ ಬ್ಯುಸಿ ಆಗಿದ್ರೆ ಮತ್ತೊಂದು ಕಡೆ ಡಿಸಿಎಂ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಡಿಸಿಎಂ ಯಾವಾಗ ದೆಹಲಿಗೆ ಹಾರಿದ್ರೂ ರಾಜ್ಯದಲ್ಲಿ ಕುರ್ಚಿ ಬದಲಾವಣೆ ಫಿಕ್ಸ್ ಅನ್ನೋ ರೀತಿಯಲ್ಲೇ ಬಿಂಬಿಸಲಾಗ್ತಾ ಇದೆ. ಪ್ರಿಯಾಂಕಾ ವಾದ್ರಾ ಜೊತೆ ಚರ್ಚೆ ಮಾಡಿರುವ ಡಿಕೆಶಿ ರಾಹುಲ್ ಭೇಟಿಗಾಗಿ ಕಾದು ಕೂತಿದ್ದಾರೆ. ಇದೇನು ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. ಇದ್ರ ಮೇಲೂ ಇದನ್ನು ಮುಂದುವರಿಸೋದು ಉತ್ತಮ ಅಲ್ಲ. ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ನನ್ನ ಪ್ರಕಾರ 5 ವರ್ಷ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಮಾಡ್ತಾರೆ. ಅಸ್ಸಾಂ ಚುನಾವಣಾ ಉಸ್ತುವಾರಿ ಆಗಿರುವ ಡಿಕೆ ಶಿವಕುಮಾರ್ ಚುನಾವಣಾ ಸಿದ್ಧತೆಗಳ ಬಗ್ಗೆ ಸಭೆ ಮಾಡಲು ಆಗಾಗ ದೆಹಲಿಗೆ ಹೋಗುತ್ತಿರುತ್ತಾರೆ. ದೆಹಲಿಗೆ ಹೋಗುವಾಗ ಪ್ರತಿ ಬಾರಿಯೂ ಅಧಿಕಾರ ಹಂಚಿಕೆ, ಡಿಕೆ ಸಿಎಂ ಅನ್ನೋ ಮಾತೆಲ್ಲ ಕೇಳುತ್ತಲೇ ಇರ್ತವೆ. ಈ ಬಾರಿ ಆಗಿದ್ದು ಅದೇ ನೋಡಿ. ಸಿಎಂ ಬಜೆಟ್ ಸಿದ್ಧತೆಯಲ್ಲಿದ್ದಾರೆ. ಡಿಕೆಶಿ ಇಲಾಖೆಗಳ ಸಭೆ ಇದೆ. ಆದರೂ ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ. ಅದಾಗಲೇ ಶುರುವಾಯಿತು ನೋಡಿ ಮತ್ತದೇ ಕುರ್ಚಿ ಚರ್ಚೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ನೀವು ಹೇಳಕ್ಕಾಯ್ತದ? ಅದು ಹೈಕಮಾಂಡ್ ತೀರ್ಮಾನ ಮಾಡಿದ ಲೀಡರ್ಶಿಪ್ ಬಗ್ಗೆ ನಾವು ಏನು ಮಾತಾಡ್ಲಿಕ್ಕಾಗಲ್ಲ. 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಆಪ್ತ ಶಾಸಕರ ಈ ಎಲ್ಲ ಮಾತುಗಳನ್ನ ಕೇಳಿದ ಡಿಕೆ ಶಿವಕುಮಾರ್ ಯಾರ ಮಾತಿಗೂ ಸೊಪ್ಪು ಹಾಕಬೇಡಿ ಎಂದ್ರು. ದೆಹಲಿಗೆ ಹೋಗೋ ಹಿಂದಿನ ದಿನ ಹೋಗೋ ಗಳಿಗೆ ವಿಮಾನ ಹತ್ತೋವಾಗಲೂ ಕೂಡ ಡಿಕೆಶಿಯದ್ದು ಅದೇ ಮಾತಾಗಿತ್ತು. ನನ್ನ ಬಗ್ಗೆ, ಸಿಎಂ ಬಗ್ಗೆ ಯಾರೂ ಏನೂ ಮಾತನಾಡದೆ ಇರೋದೇ ನನಗೆ ಒಳ್ಳೇದು ಅಂದುಬಿಟ್ರು. ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗುದಿಲ್ಲ. ಹೀಗೆಲ್ಲ ಹೇಳಿದ್ಮೇಲೆ ದೆಹಲಿಗೆ ಹೋದ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯಲ್ಲಿ ನಡೆದ ಅಸ್ಸಾಂ ಚುನಾವಣಾ ತಯಾರಿ ಸಭೆಯಲ್ಲಿ ಪಾಲ್ಗೊಂಡರು. ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೇಳುತ್ತೇನೆ, ಯಾರು ಸಮಯ ಕೊಡ್ತಾರೋ ಅವರ ಜೊತೆ ಮಾತಾಡ್ತೇನೆ ಎಂಬ ಟ್ವಿಸ್ಟ್ ಕೊಟ್ಟರು. ಹೋಗಿ ಬಂದ್ಮೇಲೆ ಯಾರಿದ್ರು ಅಂತ ಹೇಳ್ತೀನಿ. ಖಂಡಿತ ಒಳ್ಳೆ ಕತೆ ಐತಲ್ಲ. ಇದು ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಮಾಡ್ತಾರೆ. ದೆಹಲಿಯಲ್ಲಿ ಡಿಕೆಶಿ ಹೀಗೆ ಹೇಳ್ತಿರೋವಾಗಲೇ ಬೆಂಗಳೂರಿನಲ್ಲಿ ಬಜೆಟ್ ತಯಾರಿ ಸಭೆಯಲ್ಲಿದ್ದ ಸಿಎಂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಎಂದ್ರು. ಡಿಕೆ ದೆಹಲಿಗೆ ಹೋಗಿರೋದು ಗೊತ್ತು, ನನಗೆ ಹೇಳಿಯೇ ಹೋಗಿದ್ದಾರೆ ಎಂದ್ರು ಸಿಎಂ. ಅಧಿಕಾರ ಹಂಚಿಕೆ ಬಗ್ಗೆ, ಹೈಕಮಾಂಡ್ ಮುಂದೆ ಆಗಿರುವ ಮಾತುಕತೆ ಬಗ್ಗೆ ಏನೂ ಮಾತನಾಡಲ್ಲ ಎಂದ ಸಿಎಂ ಹೈಕಮಾಂಡ್ ಹೇಳಿದ್ದೇ ಫೈನಲ್, ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೇನೆ ಎಂದು ಸ್ಪಷ್ಟಪಡಿಸಿದ್ರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್ಕಾರದಲ್ಲಿ ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಇಲ್ಲ, ನಾವೆಲ್ಲ ಸೇಫ್ ಅಂತಿದ್ದಾರೆ ಸಚಿವರು. ಸುಭದ್ರ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅಂತಿದ್ದಾರೆ ಕೆಲ ಶಾಸಕರು. ಆದರೂ ಇದೆಲ್ಲದರ ಮಧ್ಯೆ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ನಾಯಕರು ಮಾತನಾಡಿದ್ದಾರೆ. ಡೆಲ್ಲಿಗೆ ಹೋಗೋದೇ ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಚ್ಕೋತೀವಿ. ಯಾರ್ಯಾರ ಸಮಸ್ಯೆ ಇದೆ ಅದನ್ನ ಹಂಚ್ಕೊಳ್ಳಿಕ್ಕೆ ಇವ್ರದ್ದು ಹೈಕಮಾಂಡ್, ಅದೇ ನಮ್ಮದು ದೇವಸ್ಥಾನ. ಸಾಲವಾಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಹೋಗ್ತಾರಪ್ಪ ಡೆಲ್ಲಿಗೆ. ಅವರು ಹೋಗ್ಬಾರ್ದ ಡೆಲ್ಲಿಗೆ? ಅವರಿಗೆ ಸಮಯ ಇದು ಏನೋ ಮೀಟಿಂಗ್ಗಳಿರ್ತವೆ. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನಾ? ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟದ ಬಗ್ಗೆ ಬಿಜೆಪಿ ಎಕ್ಸ್ ಪೋಸ್ಟ್ ಮಾಡಿ ಕಾಲೆಳೆದಿದೆ. ರಾಜ್ಯದ ಬಜೆಟ್ ಸಿದ್ಧತೆಗಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಓಲೈಕೆ ಮತ್ತು ದೆಹಲಿ ಯಾತ್ರೆಯೇ ಮುಖ್ಯವಾಗಿದೆ. ಒಂದೆಡೆ ಖಜಾನೆ ಖಾಲಿ, ಇನ್ನೊಂದೆಡೆ ಕೈ ನಾಯಕರ ಬೀದಿ ಜಗಳ, ಶಾಸಕ ಇಕ್ಬಾಲ್ ಹುಸೇನ್ ಹಾಗೂ ಡಾಕ್ಟರ್ ಯತೀಂದ್ರ ಅವರ ಬಹಿರಂಗ ವಾಕ್ಸಮರ,
90 ಶಾಸಕರ ಬಲಪ್ರದರ್ಶನದ ಹೇಳಿಕೆಗಳು ಆಡಳಿತ ಯಂತ್ರ ಕುಸಿದಿರುವುದಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುರ್ಚಿ ಉಳಿಸಿಕೊಳ್ಳುವ ಮತ್ತು ಕಸಿದುಕೊಳ್ಳುವ ಈ ನಾಟಕದಲ್ಲಿ ರಾಜ್ಯದ ಅಭಿವೃದ್ಧಿ ಮಾತ್ರ ಸಂಪೂರ್ಣ ಶೂನ್ಯ. ಜನರು ಕಾಂಗ್ರೆಸ್ಗೆ ಬಹುಮತ ಕೊಟ್ಟಿದ್ದು ಅಭಿವೃದ್ಧಿ ಮಾಡುವುದಕ್ಕೆ, ಗುಂಪುಗಾರಿಕೆ ಮಾಡುವುದಕ್ಕಲ್ಲ ಎಂದು ಪೋಸ್ಟ್ ಮಾಡಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.